ಒಂದೊಂದು ತಿಂಗಳಿಗೂ ಹಾಗೆ ನೋಡಿದ್ರೆ ಒಂದು 10-12 ಹಬ್ಬ ಬರುತ್ತೆ. ಒಂದು ನಾಗರ ಪಂಚಮಿ ಇರ್ಬೋದು, ಅಥವಾ ಗಣಪತಿ ವ್ರತ ಇರಬಹುದು, ವರಮಹಾಲಕ್ಷ್ಮಿಯ ವ್ರತ, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಈ ಥರದ್ದಿವೆ. ಶಿವರಾತ್ರಿ, ವೈಕುಂಠ ಏಕಾದಶಿ, ಕಾಮನ ಹಬ್ಬ, ದೀಪಾವಳಿ, ನವರಾತ್ರ, ಹೀಗೆ ಒಂದು 10-12 ಹಬ್ಬಗಳಿವೆ. ಅವನ್ನ ಮನೆಯಲ್ಲಿ ಮಾಡಬೇಕು. ಹೋಳಿಗೆ ಮನೆಯಿಂದ ಹೋಳಿಗೆ ತರಬಾರ್ದು, ಹಲ್ದಿರಾಮಿಂದ ಸೋನ್ ಪಪಡಿ ತರಬಾರ್ದು. ಮೈಸೂರು ಪಾಕ್ ತರಬಹುದು ಅಂತ ಪ್ರಶ್ನೆ ಕೇಳಬೇಡಿ. ಅದು ಒಂದು ಪಾಯಸವಾಗಲಿ, ಒಂದು ಬೆಲ್ಲದ ನೀರಾಗಲಿ ಮನೆಯಲ್ಲೇ ಮಾಡಿಕೊಳ್ಬೇಕು. ಹೊರಗಡೆಗೆ ಅಲ್ಲಿ ಹೋಗಬಾರ್ದು. ಮನೆಯ ಸದಸ್ಯರು ಎಲ್ಲರೂ ಕೂತು ಊಟ ಮಾಡಬೇಕು. ಸೆಲ್ಫೋನ್ ಭಜನೆ ಮಾಡಬಾರ್ದು. ಅಂದರೆ ಅದು ದಿವಸ ಒಂದು ಊಟವನ್ನಾದರೂ ಮನೆ ಮಂದಿಯೆಲ್ಲ ಒಟ್ಟಿಗೆ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿ ಮಾಡಿದ್ರೆ ಆ ಮನೆ ನಂದಗೋಕುಲ ಆಗುತ್ತೆ ಅಂತ ನನಗನ್ಸುತ್ತೆ.